ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಚಾರ ಏನಪ್ಪ ಅಂದರೆ NECನ ಮೆರಿಟ್ ಸ್ಕಾಲರ್ಶಿಪ್ 2024 ಇದೀಗ ಓಪನ್ ಆಗಿದ್ದು, ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗಿರೋ ಎಲಿಜಿಬಿಲಿಟಿ ಮತ್ತು ಹೇಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, ನಾರ್ತ್ ಈಸ್ಟರ್ನ್ ಕೌನ್ಸಿಲ್ನ ಮೆರಿಟ್ ಸ್ಕಾಲರ್ಶಿಪ್ನ ಫೀಚರ್ಸನ್ನು ನೋಡೋದಾದರೆ, ನೋಡಲ್ ಏಜೆನ್ಸಿಯ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜಿಯನ್ನ ಕಡೆಯಿಂದ ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಇದ್ದು, ಸ್ಕೀಮ್ನ ನೇಮ್ ಬಂದು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ನ ಮೆರಿಟ್ ಸ್ಕಾಲರ್ಶಿಪ್ ಆಗಿರುತ್ತದೆ. ಇನ್ನು ನಂಬರ್ ಆಫ್ ಸ್ಕಾಲರ್ಶಿಪ್ ಬಂದು 1600 ಆ್ಯನ್ಯುಯಲಿ ಆಗಿದ್ದು, ಸ್ಕಾಲರ್ಶಿಪ್ ಅಮೌಂಟ್ ಬಂದು ವಾರ್ಷಿಕ 30,000 ಆಗಿರುತ್ತದೆ. ಇನ್ನು ಈ ಸ್ಕಾಲರ್ಶಿಪ್ ಬಂದು ಪ್ರಮೋಟ್ ಹೈಯರ್ ಎಜುಕೇಷನ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ನ ಓದ್ತಿರುವಂಥ ಸ್ಟೂಡೆಂಟ್ಗಳಿಗೆ ಆಗಿದ್ದು, ಯಾರ್ಯಾರು ಈ ಸ್ಕಾಲರ್ಶಿಪ್ ಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲ ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ನಿಮ್ಮ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದಾಗಿರುತ್ತದೆ. ಇನ್ನು ಈ ಸ್ಕಾಲರ್ಶಿಪ್ಗೆ ಯಾವ್ಯಾವ ಸ್ಟೂಡೆಂಟ್ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ಡಿಪ್ಲೊಮೊ ಮಾಡ್ತಿರುವಂಥ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, MPhil ಆ್ಯಂಡ್ PhD ಮಾಡ್ತಿರುವಂಥ ಸ್ಟೂಡೆಂಟ್ಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತದೆ. ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗಿರುವ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡುವುದಾದರೆ, ಮೊದಲಿಗೆ ಇಂಡಿಯನ್ ಸಿಟಿಜನ್ ಆಗಿರಬೇಕು. ಮತ್ತು ಇಲ್ಲಿ ಕಾಣಿಸ್ತಿರೋ ಯಾವುದಾದ್ರೂ ಪ್ಲೇಸ್ನ ಪರ್ಮನೆಂಟ್ ರೆಸಿಡೆಂಟ್ ಆಗಿರಬೇಕು. ಅಸ್ಸಾಂ, ಅರುಣಾಚಲ ಪ್ರದೇಶ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರ ಈ ಯಾವುದಾದ್ರೂ ಒಂದು ಪ್ಲೇಸ್ನಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಆಗಿರಬೇಕು. ಅಂಥ ಸ್ಟೂಡೆಂಟ್ಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿದ್ದು, ಇನ್ನು ಎರಡನೇದಾಗಿ ಎಜುಕೇಷ್ನಲ್ ರಿಕ್ವೈರ್ಮೆಂಟನ್ನು ನೋಡೋದಾದರೆ, ಡಿಪ್ಲೊಮೊ ಕೋರ್ಸ್ ಮಾಡ್ತಿರೋವಂಥರಾಗಿದ್ದರೆ HSLC ಅಥವಾ HSSLCಯಲ್ಲಿ ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ವಿತ್ 60% ಮಾರ್ಕ್ಸ್ ಒಂದಾಗಿ ಯಾವುದಾದ್ರೂ ಬೋರ್ಡ್ ಮುಖಾಂತರ ನೀವು ಪಾಸ್ ಆಗಿರಬೇಕಾಗುತ್ತದೆ. ಇನ್ನು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗೆ HSSLC ಅಥವಾ ಸೆಕೆಂಡ್ PUCಯಲ್ಲಿ 60% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರಬೇಕಾಗುತ್ತೆ. ಇನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡ್ತಿರೋವಂಥರಾಗಿದ್ದರೆ ಬ್ಯಾಚುಲರ್ ಡಿಗ್ರಿ ಇಲ್ಲಿ BA, BSc, BE, BTech, MBBS ಯಾವುದಾದ್ರೂ ಆಗಲಿ ಅದರಲ್ಲಿ 60% ಮಾರ್ಕ್ಸ್ ಮೂಲಕ ನೀವು ಪಾಸ್ ಆಗಿರಬೇಕಾಗುತ್ತದೆ. ಇಲ್ಲಾಂದರೆ MPhil ಅಥವಾ PhD ಮಾಡ್ತಿರೋವಂಥರಾಗಿದ್ದರೆ ಮಾಸ್ಟರ್ ಡಿಗ್ರಿ ಮಾಡಿರುವಂಥ ಸ್ಟೂಡೆಂಟ್ಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ಇನ್ಕಮ್ ಸರ್ಟಿಫಿಕೇಟಲ್ಲಿ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತದೆ. ಅಂಥ ಸ್ಟೂಡೆಂಟ್ಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರ್ತದೆ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿರೋ ಸ್ಟೂಡೆಂಟು ಆಲ್ರೆಡಿ ಬೇರೆ ಸ್ಕೀಮ್ ಅಥವಾ ಬೇರೆ ಸ್ಕಾಲರ್ಶಿಪ್ನಲ್ಲಿ ಅಪ್ಲೈ ಮಾಡಿ ಬರ್ತಿದೆ ಅಂಥ ಸ್ಟೂಡೆಂಟ್ಗೆ ಈ ಸ್ಕಾಲರ್ಶಿಪ್ ನಾಟ್ ಎಲಿಜಿಬಲ್ ಆಗಿರುತ್ತದೆ. ನೀವು ಯಾವ ಕೋರ್ಸ್ ಮಾಡ್ತೀರಾ ಅನ್ನೋ ಬೇಸ್ ಮೇಲೆ ಅಮೌಂಟ್ ವೇರಿಯಸ್ ಆಗುತ್ತದೆ. ಮೊದಲಿಗೆ ನೀವೇನಾದರೂ ಡಿಪ್ಲೊಮೊ ಕೋರ್ಸ್ ಮಾಡ್ತಾಯಿದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಪರ್ ಇಯರ್ಗೆ 20,000 ಇರುತ್ತದೆ. ಅಂಡರ್ ಗ್ರ್ಯಾಜುಯೇಟ್ ಮಾಡ್ತಾಯಿದ್ರೆ 22,000 ಆ್ಯನ್ಯುಯಲ್ ಸ್ಕಾಲರ್ಶಿಪ್ ಅಮೌಂಟ್ ಇರುತ್ತದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡ್ತಾಯಿದ್ರೆ ಆ್ಯನ್ಯುವಲಿ 25,000 ಸ್ಕಾಲರ್ಶಿಪ್ ಅಮೌಂಟ್ ಇರುತ್ತದೆ. MPhil ಅಥವಾ PhD ಮಾಡ್ತಿರೋವಂಥ ಸ್ಟೂಡೆಂಟ್ ಆಗಿದ್ದರೆ ಆ್ಯನ್ಯುವಲಿ 30,000 ಸ್ಕಾಲರ್ಶಿಪ್ ಅಮೌಂಟ್ ಬೀಳುತ್ತದೆ. ಹಾಗೆ ಈ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಸ್ಟೂಡೆಂಟ್ನ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತದೆ. ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗುವ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಗಳನ್ನು ನೋಡೋದಾದರೆ, ರೆಸಿಡೆನ್ಸಿ ಪ್ರೂಫ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಡೆಪ್ಯೂಟಿ ಕಮಿಷನರ್, ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಅಥವಾ ಸಿವಿಲ್ ಸಬ್ ಡಿವಿಷನ್ ಆಫೀಸರ್ ಕಡೆಯಿಂದ ರೆಸಿಡೆಂಟ್ ಸರ್ಟಿಫಿಕೇಟ್ನ ಪಡೆದು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಒಂದು ವೇಳೆ ನೀವು ಸಿಕ್ಕಿಂ ರೆಸಿಡೆಂಟ್ ಆಗಿದ್ದಲ್ಲಿ ರೆಸಿಡೆಂಟ್ ಆಫ್ ಐಡೆಂಟಿಫಿಕೇಷನ್ ಇಸ್ ಮ್ಯಾಂಡೇಟರಿ. ಇನ್ಕಮ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗಿದ್ದು, ಅಫಿಷಿಯಲಿ ಗೌರ್ಮೆಂಟ್ ಕಡೆಯಿಂದ ಪಡೆದಿರುವಂಥ ಮತ್ತು ಕನ್ಫರ್ಮಿಂಗ್ ಫ್ಯಾಮಿಲಿ ಆ್ಯನ್ಯುಯಲಿ ಇನ್ಕಮ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ನೀಡಬೇಕಾಗಿದ್ದು, ಬ್ಯಾಂಕ್ ಪಾಸ್ಬುಕ್ನ ಒಂದು ಕಾಪಿ ಸಬ್ಮಿಟ್ ಮಾಡಬೇಕಾಗಿದ್ದು, ಅದರಲ್ಲಿ ನಿಮ್ಮ ನೇಮ್ ಮತ್ತು ಬ್ಯಾಂಕ್ನ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಎಲ್ಲ ಇಡಬೇಕಾಗುತ್ತದೆ. ಇನ್ನು ಎಜುಕೇಷನಲ್ ಸರ್ಟಿಫಿಕೇಟ್ ಬಂದು ರೀಸೆಂಟಾಗಿ ಎಜುಕೇಷನ್ ಮುಗಿಸಿರುವಂಥ ಕ್ವಾಲಿಫಿಕೇಷನ್ನ ಮಾರ್ಕ್ ಶೀಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಅಡಿಷನ್ ಪ್ರೂಫ್ ಬಂದು ಡೈರೆಕ್ಟರ್ ಆಫ್ ರಿಸರ್ಚ್ ಅಥವಾ ಪ್ರಾಜೆಕ್ಟ್ ಗೈಡ್ನ ಕಡೆಯಿಂದ ಕನ್ಫರ್ಮೇಷನ್ ಲೆಟರ್ನ ಸಿಗ್ನೇಚರ್ ಮಾಡಿಸಿ ನೀಡಬೇಕಾಗಿರುತ್ತದೆ. ಅಥವಾ ರಿಲಿವೆಂಟ್ ಎಜುಕೇಷನಲ್ ಅಥಾರಿಟಿ ಕಡೆಯಿಂದ MA, MPhil,
PhD ಮಾಡ್ತಿರೋಂಥ ಕೂಡ ಸಿಗ್ನೇಚರ್ ಮಾಡಿ ನೀಡ್ಬೋದಾಗಿರುತ್ತದೆ. ಇನ್ನು ಈ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಪ್ರೋಸೆಸ್ ಬಂದು ಸ್ಟೆಪ್ 1 ರಿಜಿಸ್ಟ್ರೇಷನ್ ಆಗಬೇಕಾಗಿರ್ತದೆ. ಮೊದಲೇ ಹೇಳಿದಂಗೆ ನ್ಯಾಷನಲ್ ಸ್ಕಾಲರ್ಶಿಪ್ನ ಪೋರ್ಟಲ್ಗೆ ಹೋಗಿ ಅಥವಾ ಉಮಾಂಗ್ ಆ್ಯಪ್ಗೆ ಹೋಗಿ ಬೇಕಾಗುವ ಡೀಟೇಲ್ಸ್ ಮತ್ತು ಇಮೇಲ್, ಫೋನ್ ನಂಬರ್ ಮತ್ತು ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ನೀಡಿ ರಿಜಿಸ್ಟ್ರೇಷನ್ ಆಗಬೇಕಾಗಿರ್ತದೆ. ಇನ್ನು ಸೆಕೆಂಡ್ ಸ್ಟೆಪ್ ಬಂದು ಕಂಪ್ಲೀಟ್ ದಿ ಒನ್ ಟೈಮ್ ರಿಜಿಸ್ಟ್ರೇಷನ್. ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ನೀಡಬೇಕಾಗುತ್ತದೆ ಮತ್ತು ಬರೋ OTPನ ರಿಸೀವ್ ಮಾಡಿಕೊಂಡು ಫಿಲ್ ಮಾಡಿ ರಿಜಿಸ್ಟ್ರೇಷನ್ ಆಗಬೇಕಾಗಿರುತ್ತದೆ. ಮತ್ತು NSP OTR ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡಿ ಫೇಸ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಇನ್ನು ಸ್ಟೆಪ್ 3 ಬಂದು ಲಾಗಿನ್ ಟು ದಿ NSP ಡ್ಯಾಶ್ಬೋರ್ಡ್. ಅದಾದ ನಂತರ ಡ್ಯಾಶ್ಬೋರ್ಡ್ ಓಪನ್ ಮಾಡಿ ಅಪ್ಲೈ ಫಾರ್ ದಿ ಸ್ಕಾಲರ್ಶಿಪ್ ಮೇಲೆ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ NEC ಮೆರಿಟ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಇನ್ನು ಸ್ಟೆಪ್ 4 ಬಂದು ಫಿಲ್ ಔಟ್ ದಿ ಅಪ್ಲಿಕೇಶನ್ ಫಾರ್ಮ್. ಅದರಲ್ಲಿ ಕೇಳುವಂಥ ಪರ್ಸನಲ್ ಡೀಟೇಲ್ಸ್ ಮತ್ತು ಅಕಾಡೆಮಿಕ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗಿರ್ತದೆ. ಅಪ್ಲೋಡ್ ಆಲ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಇನ್ ದಿ ಪ್ರೊಸೀಡ್. ಅಂದರೆ ಅದೇ ಬೇಕಾಗೋ ಏನೇನು ಪರ್ಸನಲ್ ಡಾಕ್ಯುಮೆಂಟ್ ಕೇಳುತ್ತೋ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಇನ್ನು ಸ್ಟೆಪ್ 5 ಬಂದು ಸಬ್ಮಿಟ್ ದಿ ಅಪ್ಲಿಕೇಶನ್. ಇದೆಲ್ಲ ಆದಮೇಲೆ ಒಂದ್ಸಲಿ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಏನಾದರೂ ತಪ್ಪಿದರೆ ಕರೆಕ್ಷನ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತದೆ. ಹಾಗೆ ಸೇವ್ ದಿ ಕನ್ಫರ್ಮೇಷನ್ ರಿಸಿಪ್ಟ್ ಫಾರ್ ದಿ ಫ್ಯೂಚರ್ ರೆಫರೆನ್ಸ್. ಅದರಲ್ಲಿ ಬರೋ ರಿಸಿಪ್ಟ್ನ ನೀವು ಸೇವ್ ಮಾಡ್ಕೋಬೇಕಾಗುತ್ತದೆ. ಕೀ ಫೀಚರ್ಸ್ ಆಫ್ ದಿ NEC ಸ್ಕಾಲರ್ಶಿಪ್ ಮೆರಿಟ್ ಬೇಸ್ಡ್ ಸೆಲೆಕ್ಷನ್. ಅಂದರೆ ನೀವು ಅಕಾಡೆಮಿಕಲಿ ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡಿರ್ತೀರ, ಅಂದರೆ ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಆಗುತ್ತದೆ. ಇನ್ನು ಡಿಜಿಟಲ್ ಟ್ರಾನ್ಸ್ಪರೆನ್ಸಿ. ಡೈರೆಕ್ಟಾಗಿ ಆ ಅಮೌಂಟ್ ನಿಮಗೇನಾದರೂ ಸೆಲೆಕ್ಟ್ ಆದರೆ ಡೈರೆಕ್ಟಾಗಿ ಆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತದೆ. ನೋ ರಿಸರ್ವೇಷನ್. ಅಂದರೆ ಇದಕ್ಕೆ ಯಾವುದೇ ಕ್ಯಾಸ್ಟ್ ಅನ್ನೋ ಏನೂ ಇರೋದಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಾಗಿದ್ದು. ಇದಕ್ಕೆ ಸೆಲೆಕ್ಷನ್ ಆಗೋದು ಮಾತ್ರ ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಈ ಸ್ಕಾಲರ್ಶಿಪ್ಗೆ ನಿಮ್ಮ ಸೆಲೆಕ್ಷನ್ ನಡೆಯಲಾಗುತ್ತದೆ. ಇನ್ನೊಂದ್ಸಲಿ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿ ರೆಸಿಡೆಂಟ್ ಆಗಿರುವಂಥ ಸ್ಟೂಡೆಂಟು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದ್ದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತದೆ. ಒಂದು ವೇಳೆ ಅಪ್ಲೈ ಮಾಡ್ತಿರೋ ಸ್ಟೂಡೆಂಟು ಆಲ್ರೆಡಿ ಬೇರೆ ಸ್ಕಾಲರ್ಶಿಪ್ನ ಪಡೀತಿದ್ದವರು ಅಂತಾಗಿದ್ದರೆ ಅವರು ಮತ್ತೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವಂಥ ಇದನ್ನು ಕಳ್ಕೊತಾರೆ. ಹಾಗೆ ಆ್ಯನ್ಯುವಲಿ ನಿಮ್ಮ ಕೋರ್ಸ್ನ ಆಧಾರದ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬೀಳುತ್ತದೆ. ಹಾಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿರೋರು ಇಲ್ಲಿ ಕಾಣಿಸಿರೋ ವೆಬ್ಸೈಟ್ಗೆ ಹೋಗಿ ನಿಮ್ಮ ಸ್ಕಾಲರ್ಶಿಪ್ ಸ್ಕೀಮನ್ನು ಅಪ್ಲೈ ಮಾಡ್ಬೋದಾಗಿರುತ್ತದೆ. ಇಲ್ಲಿ ಒಂದು ವೇಳೆ ನಿಮಗೆ ಸ್ಕಾಲರ್ಶಿಪ್ ವೆಬ್ಸೈಟ್ ಸಿಗಲಿಲ್ಲ ಅಂದರೆ ಬೇಕಂದರೆ DM ಮಾಡಿ ನಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ನಿಮಗೆ ವೆಬ್ಸೈಟ್ ಲಿಂಕನ್ನು ಕಳಿಸ್ಕೊಡ್ತೀನಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತದೆ. ಈ ವಿಡಿಯೋದಲ್ಲಿ ಹೇಳಿರೋ ಥರ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಸ್ಕೀಮನ್ನು ಅಪ್ಲೈ ಮಾಡ್ಬೋದಾಗಿರ್ತದೆ. ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಮ್ಮ ಗೌರ್ಮೆಂಟ್ ಜಾಬ್ಸ್ ಅಥವಾ ಪ್ರೈವೇಟ್ ಜಾಬ್ ಬಗ್ಗೆ ತಿಳ್ಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೆಲ್ಲ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ.